ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಎಂದಿನಂತೆ ಮೇಷದಿಂದ ಮೀನದವರೆಗೆ 12 ರಾಶಿಗಳ ಫಲಾಫಲಗಳನ್ನು ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಗಮನಿಸ್ತಾ ಹೋಗೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಹೆಚ್ಚು ಸಮಯ ಮನೋರಂಜನೆಗೋಸ್ಕರವಾಗಿ ವ್ಯಯವಾಗ್ತಕ್ಕಂಥದ್ದು. ಅಂದರೆ ಖುಷಿಯಾಗಿರಬೇಕು, ಏನೋ ಸಂತೋಷದಲ್ಲಿ ಕಾಲವನ್ನು ಕಳೀಬೇಕು ಅಂತ ಹೇಳಿ ಹಲವಾರು ಜವಾಬ್ದಾರಿಗಳು ಇದ್ದರೂ ಕೂಡ ಅದೆಲ್ಲವನ್ನ ಬದಿಗೊತ್ತಿ ಅಥವಾ ಮರೆತು ನಿಮ್ಮದೇ ಆದಂತಹ ಲೋಕದಲ್ಲಿ ವಿಹರಿಸ್ತಕ್ಕಂತಹ ದಿವಸ ಇದು. ಹಾಗಾಗಿ ಮನಸ್ಸಿಗೆ ಏನೋ ಒಂದು ರೀತಿಯ ಆನಂದ ಸಿಕ್ಕತ್ತೆ ಅನ್ನುವ ಭಾವನೆಯಲ್ಲೇ ನೀವು ಇರುವಂಥದ್ದು. ಬೆನ್ನು ಅಥವಾ ಸೊಂಟದ ಭಾಗದ ನೋವು ನಿಮಗೆ ಈ ದಿವಸ ತೊಂದರೆಯನ್ನು ಕೊಡಬಹುದು ಅನ್ನುವಂತಹ ಸೂಚನೆ ಇದೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಅದನ್ನು ತಾತ್ಸಾರ ಮಾಡಿಯೋ ಅಥವಾ ಏನೋ ಒಂದು ರೀತಿಯ ಧೋರಣೆಯಲ್ಲಿಯೋ ಅದನ್ನು ಗಮನಿಸಿದಾಗ ಮುಂದಿನ ದಿನಕ್ಕೆ ಅದು ತೊಂದರೆಯನ್ನು ಮಾಡಬಹುದು ಅಂತಕ್ಕಂಥದ್ದಾಗುತ್ತೆ. ಮಕ್ಕಳ ಬಗ್ಗೆ ನಿಮ್ಮ ಆಲೋಚನೆಗಳು ಸರಿಯಾಗಿರಲಿ. ಯಾಕೆ ಅಂತಂದರೆ ಮಕ್ಕಳ ವಿಚಾರದಲ್ಲಿ ಅವರ ವಯಸ್ಸಿಗೆ ಅನುಗುಣವಾದಂತಹ ಒಂದು ತೀರ್ಮಾನ ಅಥವಾ ಜವಾಬ್ದಾರಿಯುತವಾಗಿ ಮಾತುಗಳನ್ನು ಹೇಳಬೇಕಾದಂಥದ್ದು ನಿಮ್ಮ ಕರ್ತವ್ಯವಾಗಿರುತ್ತೆ. ಆ ದೃಷ್ಟಿಯಲ್ಲಿ ಸರಿಯಾದಂತಹ ಆಲೋಚನೆ, ಸರಿಯಾದಂತಹ ಮಾತು, ತಿಳುವಳಿಕೆ ನಿಮ್ಮಿಂದ ಮಕ್ಕಳಿಗೆ ಆಗಬೇಕಾದಂಥದ್ದು. ನಿಮ್ಮ ತತ್ವ ಸಿದ್ಧಾಂತಗಳು ಅಥವಾ ಶಿಸ್ತು ಅಥವಾ ಸ್ವಭಾವ ಇದು ಯಾವುದರಲ್ಲೂ ಕೂಡ ರಾಜಿಯನ್ನು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ನೀವು ಯಾವ ತತ್ವ ಸಿದ್ಧಾಂತದಲ್ಲಿ ಮುಂದುವರಿತಾ ಇದ್ದೀರೋ ಅಥವಾ ಯಾವುದನ್ನು ಅನುಸರಿಸ್ತಾ ಇದ್ದೀರೋ ಅದನ್ನು ಹಾಗೆ ಮುಂದುವರಿಸಿ, ಯಾವುದೋ ಒತ್ತಡಕ್ಕೆ ಅಥವಾ ಇನ್ಯಾವುದೋ ದಾಕ್ಷಿಣ್ಯಕ್ಕೆ ಮಣಿದು ನೀವು ನಿಮ್ಮ ತತ್ವ ಸಿದ್ಧಾಂತಗಳನ್ನು ಬದಲಾಯಿಸ್ಕೊಳ್ತಕ್ಕಂಥದ್ದು ಖಂಡಿತ ಬೇಡ. ಸ್ವಭಾವವೂ ಕೂಡ ಹಾಗೆ ಇರಲಿ. ಇಲ್ಲದೇ ಇದ್ದರೆ ಅದು ನಾಟಕೀಯವಾಗಿ ವರ್ತಿಸ್ತಾ ಇದ್ದೀರಿ ಅಂತ ಹೇಳಿ ಅನಿಸುವಂಥದ್ದಾಗತ್ತೆ. ನಿಮ್ಮ ಆಸೆ ಅಥವಾ ನಿಮ್ಮ ಖುಷಿ ಏನಿದೆ ಅದು ಆರೋಗ್ಯದ ವಿಚಾರದಿಂದ ಸ್ವಲ್ಪ ಕುಂಠಿತವಾಗಬಹುದು. ನಾನು ಈ ದಿವಸ ಬಹಳ ಸಂತೋಷವಾಗಿರಬೇಕು ಅಂತ ಹೇಳಿ ನಿಮ್ಮ ಅಪೇಕ್ಷೆ ಪಟ್ಟರೂ ಕೂಡ ಅಥವಾ ಅದಕ್ಕೋಸ್ಕರವಾಗಿ ಸಮಯವನ್ನು ಮೀಸಲಾಗಿಟ್ಟರೂ ಕೂಡ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸವಾಗುತ್ತೆ. ಆಗಲೇ ಹೇಳಿದಾಗೆ ಬೆನ್ನು ನೋವು ಅಥವಾ ಸೊಂಟದ ನೋವು ನಿಮಗೆ ಸ್ವಲ್ಪ ಸಮಸ್ಯೆಯನ್ನು ಉಂಟು ಮಾಡ್ತಕ್ಕಂಥದ್ದು ಇರಬಹುದು. ಆಂಜನೇಯ ಸ್ವಾಮಿಗೆ ಪ್ರಾರ್ಥನೆಯನ್ನು ಮಾಡಿ, ಅನುಕೂಲ ಇದ್ದರೆ ತೈಲಾಭಿಷೇಕಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ, ಶುಭವಾಗಿ. ವೃಷಭ ರಾಶಿ. ಮಾಧ್ಯಮದಲ್ಲಿ ಬಿತ್ತರಿಸ್ತಕ್ಕಂತಹ ಯಾವುದೋ ಒಂದಷ್ಟು ಜಾಹೀರಾತುಗಳು, ಜೊತೆಗೆ ವಿಶೇಷವಾಗಿ ಯಾವುದೋ ವ್ಯಕ್ತಿಯನ್ನು ನೋಡಿದಾಗ ಆಗತಕ್ಕಂತಹ ಒಂದು ಮನಸ್ಸಿನ ಪರಿವರ್ತನೆ ನಿಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತೆ. ಅದೇ ರೀತಿಯಲ್ಲಿ ನಾನು ಅನುಸರಿಸಬೇಕು, ಅದೇ ಮಾರ್ಗದಲ್ಲಿ ನಾನು ಹೋಗಬೇಕು ಅಂತಕ್ಕಂತಹ ಭಾವನೆ ಗಟ್ಟಿಯಾಗಿ ಆ ದೃಷ್ಟಿಯಲ್ಲಿ ನಿಮ್ಮ ಮನಸ್ಸು ಬಹಳ ಹಾತೊರಿತಾ ಇರುತ್ತೆ. ಅದರಿಂದ ನೀವು ಮೋಸ ಹೋಗ್ತಕ್ಕಂತಹ ಸಾಧ್ಯತೆ ಇದೆ. ಅಂದರೆ ಸತ್ಯಾಸತ್ಯತೆಗಳನ್ನು ತಿಳಿಯದೆ ನೀವು ಯಾವುದೋ ಜಾಹೀರಾತನ್ನು ನೋಡಿ ಅಥವಾ ಇನ್ಯಾವುದೋ ವ್ಯಕ್ತಿಯ ಮಾತನ್ನು ಕೇಳಿ ನೋಡಿ ನೀವು ಮೋಸ ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇರತಕ್ಕಂಥದ್ದು. ನಿಮ್ಮಲ್ಲಿ ನೀವು ಪ್ರಬುದ್ಧತೆಯನ್ನು ಬೆಳೆಸ್ಕೊಳ್ಬೇಕು. ಅನುಭವ ಬೇಕಾದಷ್ಟಾಗಿರುತ್ತೆ ವಯಸ್ಸಿಗೆ ಅನುಗುಣವಾಗಿ. ಆದರೆ ಸರಿತಪ್ಪುಗಳ ವಿಚಾರವನ್ನು ಮಾಡಿ ಯಾವುದು ಯೋಗ್ಯವಾದ್ದು ಅದನ್ನು ಆಯ್ಕೆ ಮಾಡಿಕೊಂಡ್ರೆ ನನ್ನ ಜೀವನ ಸಾರ್ಥಕವಾಗುತ್ತೆ ಅಥವಾ ನನಗೆ ಒಳ್ಳೆಯದಾಗುತ್ತೆ ಅನ್ನುವಂತಹ ಪ್ರಬುದ್ಧತೆ, ಆ ಒಂದು ಪ್ರೌಢಿಮೆ ನಿಮ್ಮಲ್ಲಿ ಬೆಳಿಬೇಕಾದಂಥದ್ದಾಗತ್ತೆ. ವಾಹನಗಳ ಬಗ್ಗೆ ಗಮನವನ್ನು ಕೊಡಿ. ನೀವು ಚಾಲನೆ ಮಾಡ್ತಕ್ಕಂತಹ ವಾಹನ ಆಗ್ಬೋದು, ನೀವೇ ಸ್ವಯಂ ಹೊಂದಿರತಕ್ಕಂತಹ ವಾಹನ ಆಗಬಹುದು, ಅದರಿಂದ ಸ್ವಲ್ಪ ಸಮಸ್ಯೆಗಳಾಗತ್ತೆ. ಅದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ತಂದೆ ಮಕ್ಕಳಿಗೆ, ತಾಯಿ ಮಕ್ಕಳಿಗೆ ಜಗಳವಾಗ್ತಕ್ಕಂತಹ ದಿವಸ ಇದು. ಹಾಗಾಗಿ ಆ ಜಗಳಕ್ಕೆ ಕಾರಣ ಏನು, ಅದನ್ನು ಯಾವ ರೀತಿಯಲ್ಲಿ ನಾವು ಸರಿಪಡಿಸ್ಕೊಳ್ಬಹುದು ಅನ್ನುವಂಥದ್ದು ನಿಮ್ಮ ಆಲೋಚನೆಯಲ್ಲಿರಲಿ. ತಂದೆ ತಾಯಿಯ ಜೊತೆಯಲ್ಲಿ ಜಗಳ ಬೇಡ ಅಂತಕ್ಕಂತಹ ಸಲಹೆ ಇಲ್ಲಿ ಇದಾಗಿರುತ್ತೆ. ಕೋಪದಿಂದ ನೀವು ತಪ್ಪನ್ನು ಮಾಡಿ ತೊಂದರೆಯನ್ನು ಪಡ್ತೀರಿ. ಕೋಪದ ಕೈಗೆ, ಸಿಟ್ಟಿನ ಕೈಗೆ ಬುದ್ಧಿಯನ್ನು ಕೊಟ್ಟಾಗ ಯಾವ ಅನರ್ಥಗಳು ಬೇಕಾದರೂ ಸಂಭವಿಸಬಹುದು. ಅದಾದ ನಂತರದಲ್ಲಿ ಏನೂ ಮಾಡಲಿಕ್ಕೆ ಬರದೇ ಇರುವಂಥದ್ದು. ಆದ್ದರಿಂದ ಸಿಟ್ಟಿಗೆ ಮುಂಚೆ ಆಲೋಚನೆಯನ್ನು ಮಾಡುವಂಥದ್ದು ಒಳ್ಳೆಯದಾಗಿರುತ್ತೆ. ಆಸುರಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ, ಆ ದುರ್ಗಾ ಪರಮೇಶ್ವರಿಯ ಅನುಗ್ರಹದಿಂದ ಎಲ್ಲವೂ ಕೂಡ ಶುಭವಾಗಿ. ಮಿಥುನ ರಾಶಿ.
ಬೆಳಗ್ಗೆ ಎದ್ದಾಗಿನಿಂದ ಏನೋ ಒಂದು ರೀತಿಯಲ್ಲಿ ಕಿರಿಕಿರಿ ಅಂತಕ್ಕಂಥದ್ದು ಮನಸ್ಸಿಗೆ ಇರುತ್ತೆ. ಮತ್ತೆ ಯಾವುದೋ ಮನೆಯಲ್ಲಿ ಉಪಯೋಗ ಮಾಡ್ತಕ್ಕಂತಹ ಪದಾರ್ಥ ನಷ್ಟ ಆಗ್ತಕ್ಕಂಥದ್ದು, ಬಿದ್ದು ಒಡೆದು ಹೋಗುವಂಥದ್ದು, ಅಥವಾ ಅದು ಏನೋ ದುರಸ್ತಿಗೆ ಬರತಕ್ಕಂಥದ್ದು, ಹೀಗೆ ಬೆಳಗ್ಗೆ ಎದ್ದ ತಕ್ಷಣ ಆ ವಿಷಯದಲ್ಲಿ ಮನಸ್ಸಿಗೆ ತುಂಬ ಬೇಸರವಾಗ್ತಕ್ಕಂಥದ್ದಾಗತ್ತೆ. ಮಕ್ಕಳು ಮನೆಯಲ್ಲಿ ಬೀಳುವಂಥದ್ದು ಅಥವಾ ಇನ್ನೇನೋ ಗಾಯಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಆತಂಕವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ತುಂಬ ಜಾಗ್ರತೆಯನ್ನು ವಹಿಸಬೇಕು ಮಕ್ಕಳ ವಿಚಾರದಲ್ಲಿ. ಅದರಲ್ಲೂ ತುಂಬ ಸಣ್ಣ ಮಕ್ಕಳಿದ್ದ ಮನೆಯಲ್ಲಿ ಈ ದಿವಸ ಅತಿಯಾದಂತಹ ಕಾಳಜಿಯನ್ನು ನೀವು ವಹಿಸಲೇಬೇಕಾದಂಥದ್ದಿರುತ್ತೆ. ತುಂಬ ಸಮಸ್ಯೆ ಜೊತೆಗೆ ಒತ್ತಡಗಳನ್ನು ಎದುರಿಸಬೇಕಾದಂತಹ ದಿವಸ. ಒಂದಲ್ಲ ಒಂದು ಬೆಳಗ್ಗೆ ಎದ್ದಾಗಲಿಂದ ಏನೋ ಸಮಸ್ಯೆಗಳು ಕಾಡುತ್ತೆ. ಒಂದನ್ನು ಸರಿ ಮಾಡೋದ್ರಲ್ಲಿ ಮತ್ತೊಂದು ನಿಮಗೆ ಅಲ್ಲಿ ಹುಟ್ಟುಕೊಡುತ್ತೆ ಅಂತಕ್ಕಂಥದ್ದನ್ನು ಗಮನಿಸಬೇಕು. ಅದೆಲ್ಲವನ್ನ ಗಮನಿಸಿದಾಗ ಮನಸ್ಸು ಬಹಳ ಬೇಸರವಾಗುತ್ತೆ. ಆದರೆ ವಿಧಿ ಇಲ್ಲ, ಎಲ್ಲವನ್ನೂ ಕೂಡ ಅನುಭವಿಸಲೇಬೇಕು, ಎಲ್ಲವನ್ನು ಎದುರಿಸಲೇಬೇಕು, ಎಲ್ಲವನ್ನು ಸ್ವೀಕರಿಸಲೇಬೇಕು. ಇದು ಗ್ರಹಗತಿಯ ಒಂದು ಫಲ ಅಂತ ಹೇಳಬೇಕು. ಉಗ್ರ ನರಸಿಂಹನ ಪ್ರಾರ್ಥನೆಯನ್ನು ಮಾಡಿ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ ನಿಮಗಿದ್ದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ದೂರವಾಗ್ತಕ್ಕಂತಹ ದಿವಸ ಇದು. ಹಾಗಂತ ಎಲ್ಲವೂ ನಿಮ್ಮ ಪರವಾಗಿಯೇ ಆಗಿಬಿಡುತ್ತೆ ಅಂತಲ್ಲ. ಯಾವುದೋ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರಿ. ಅವುಗಳಿಗೆಲ್ಲ ಒಂದು ಮುಕ್ತಿ ಸಿಗ್ತಕ್ಕಂಥದ್ದು, ಬೇರೆ ಮಾರ್ಗದಿಂದ ಅವುಗಳನ್ನೆಲ್ಲ ಪರಿಹರಿಸಿಕೊಳ್ತಕ್ಕಂತಹ ಒಂದು ಮಾರ್ಗ ನಿಮಗೆ ಸರಿಯಾಗಿ ಸಿಗ್ತಾ ಹೋಗುತ್ತೆ. ಕೆಲಸದ ಜಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುವಂಥದ್ದು. ಎಲ್ಲಿ ನೌಕರಿಯನ್ನು ಮಾಡ್ತಿರೋ ಅಥವಾ ಯಾವ ಉದ್ಯೋಗವನ್ನು, ಯಾವ ವ್ಯಾಪಾರವನ್ನು ಮಾಡ್ತಿರೋ ಆ ಜಾಗದಲ್ಲಿ ನಾಳೆ ನಾನು ಕೆಲಸಕ್ಕೆ ಹೋದರೆ ಪರವಾಗಿಲ್ಲಪ್ಪ ಅನ್ನುವಂತಹ ಒಂದು ಸೂಚನೆ, ಸಮಾಧಾನ ನಿಮಗೆ ಸಿಕ್ಕುವಂಥದ್ದು. ಅಂತಹ ಒಂದು ವಿಷಯವನ್ನು, ವಾತಾವರಣವನ್ನು ಹಲವಾರು ದಿವಸದಿಂದ ನೀವು ಬಯಸ್ತಾ ಇದ್ದಿರಬಹುದು. ಆದರೆ ಅದಕ್ಕೆಲ್ಲ ಅನುಕೂಲ ಅಂತಕ್ಕಂಥದ್ದು ಈ ದಿವಸ ನಿಮಗೆ ಪ್ರಾಪ್ತವಾಗತ್ತೆ ಅಂತ. ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರಾಗ್ತಕ್ಕಂತಹ ದಿವಸ. ಅದನ್ನು ಗಮನಿಸ್ಕೊಳ್ಳಿ. ಅವರಿಗೆ ಯಾವ ರೀತಿಯಲ್ಲಿ ಚಿಕಿತ್ಸೆಯನ್ನು ಕೊಡಿಸ್ಬೇಕು ಅಥವಾ ಅವರ ಶುಶ್ರೂಷೆಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಬಹಳ ಜವಾಬ್ದಾರಿಯುತವಾಗಿ ಕರ್ತವ್ಯದಿಂದ ನೀವು ನಿರ್ವಹಿಸಿದರೆ ಅವರಿಗೆ ಅನುಕೂಲ ಆಗ್ತಕ್ಕಂಥದ್ದಿದೆ. ಕೆಲವು ವಿಚಾರಗಳಲ್ಲಿ ಹಣದ ಸಮಸ್ಯೆಯೂ ಕೂಡ ನಿಮಗೆ ಎದುರಾಗುವಂಥದ್ದು. ಆದರೆ ಅದನ್ನೇ ಪ್ರಮಾದವಾಗಿ ದೊಡ್ಡ ವಿಷಯವಾಗಿ ತೆಗೆದುಕೊಂಡು ಆಲೋಚನೆ ಮಾಡುವಂಥದ್ದಲ್ಲ. ಅಂತಹ ಹಣದ ಸಮಸ್ಯೆ ಕಾಲಕ್ರಮೇಣ ನಿಮಗೆ ಸರಿಯಾಗ್ತಕ್ಕಂಥದ್ದು ಕೂಡ ಇದೆ. ಆಸ್ಪತ್ರೆಯ ಖರ್ಚು ನಿಮಗೆ ಬಹಳ ದೊಡ್ಡ ಹೊಡೆತವನ್ನು ಕೊಡಬಹುದು ಅನ್ನುವಂತಹ ಸೂಚನೆ. ಅದನ್ನು ಗಮನಿಸ್ಕೊಳ್ಳಿ. ಅಪಮೃತ್ಯು ಪೀಡಾ ಪರಿಹಾರ ಸ್ತೋತ್ರವನ್ನು ನೀವು ಶ್ರವಣ ಮಾಡಿ, ಅನುಕೂಲ ಇದ್ದವರು ಅದನ್ನು ಪಠನೆ ಮಾಡಿ. ಶುಭವಾಗಿ.